ಬರಗಾಲದ ದೊಡ್ಡ ಮಟ್ಟದ ಛಾಯೆ ಕರ್ನಾಟಕದ ವಿವಿಧ ತಾಲೂಕುಗಳಲ್ಲಿ ಕಾಣಿಸ್ತಾ ಇದೆ. ಇದೀಗ 44 ವರ್ಷಗಳಲ್ಲೇ ಮೊಟ್ಟ ಮೊದಲ ಬಾರಿಗೆ ಒಂದು ದೊಡ್ಡ ಭೀಕರ ಬರಗಾಲಕ್ಕೆ ಕರ್ನಾಟಕ ಸಾಕ್ಷಿಯಾಗ್ತಾ ಇದೆ. ಸರ್ಕಾರ ಇದರ ವಿಚಾರವಾಗಿ ಒಂದು ಕ್ರಮವನ್ನು ತೆಗೆದುಕೊಳ್ಳುವ ಹಂತಕ್ಕೆ ಹೋಗಿದೆ. ಬರಗಾಲವನ್ನು ಘೋಷಣೆ ಮಾಡಿದ್ದಾರೆ. ಎಲ್ಲೆಲ್ಲಿ ಏನೇನಾಯಿತು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ರಾಜ್ಯಕ್ಕೆ ಬರದ ಬರೆ ಬಿದ್ದಿದೆ. 101 ತಾಲೂಕುಗಳು ಬರಪೀಡಿತ ಅಂತ ಘೋಷಣೆ ಆಗಿರೋದು. ರಾಜ್ಯದಲ್ಲಿ 239 ತಾಲೂಕುಗಳು, 239 ತಾಲೂಕುಗಳ ಪೈಕಿ 101 ತಾಲೂಕುಗಳನ್ನು ಬರಪೀಡಿತ ಅಂತ ಘೋಷಣೆ ಮಾಡಿದ್ದಾರೆ. 44 ವರ್ಷಗಳಲ್ಲಿ ಅತ್ಯಂತ ದೊಡ್ಡ ಮಟ್ಟದ ಬರಗಾಲವನ್ನು ಭಾರತ ಇವತ್ತು ಎದುರಿಸ್ತಾ ಇದೆ. 1976ರಲ್ಲಿ ಈ ಪರಿಸ್ಥಿತಿಯನ್ನು ಎದುರಿಸಿದ್ವಿ. ಜೂನ್ನಿಂದ ಆಗಸ್ಟ್ ತನಕ ಒಂದು 30ರಷ್ಟು ಮಳೆಯ ಕೊರತೆಯೆಲ್ಲ ದಾಖಲಾಗಿದೆ. ದಕ್ಷಿಣ ಒಳನಾಡಿನಲ್ಲಿ ಅತಿ ಹೆಚ್ಚು ಅಂದರೆ 41ರಷ್ಟು ಮಳೆಯ ಅಭಾವ ಉಂಟಾಗಿದೆ. 190 ತಾಲೂಕುಗಳಲ್ಲಿ ಬಿತ್ತನೆ ಕುಸಿತ ಆಗಿದೆ. ಬೆಳೆಗಳೆಲ್ಲ ಒಣಗಿ ಹೋಗಿಬಿಡ್ತಾ ಇದೆ. ರೈತರೆಲ್ಲ ಆಕ್ರಂದನಕ್ಕೊಳಗಾಗ್ತಾ ಇದೆ. ಇದು ಒಂದು. ಇವೆಲ್ಲದರ ನಡುವೆ ಜಲಾಶಯಗಳಲ್ಲಿ ನೀರಿನ ಕೊರತೆ ಉಂಟಾಗ್ತಾ ಇರೋದು. ಅಂದರೆ ಬರಪೀಡಿತ ಅಂತ ಘೋಷಣೆ ಮಾಡಬೇಕು ಅಂತ ರೈತರು ಕೂಡ ಆಕ್ರೋಶ ಹೊರಹಾಕಿದ್ರು. ಅದಾದ ನಂತರ ವಿಪಕ್ಷಗಳು ಕೂಡ ಘೋಷಣೆಗಳನ್ನು ಮಾಡಿದ್ರು ಇದ್ರ ಬಗ್ಗೆ. ಇದೀಗ ಅಂತಿಮವಾಗಿ 101 ತಾಲೂಕುಗಳು ಬರಪೀಡಿತ ಆಗಿದ್ದಾರೆ. ಬರಪೀಡಿತ ಅಂತ ಅಂತಿಮವಾದ ಮೇಲೆ ಅದಕ್ಕೆ ಏನು ಹಣ ಬಿಡುಗಡೆ ಮಾಡ್ತಾರೆ, ರೈತರಿಗೆ ಏನು ಸಹಾಯ ಮಾಡ್ತಾರೆ ಅನ್ನೋದು ಒಂದು ಕ್ಯೂರಿಯಾಸಿಟಿ ಇದೆ. ಇವೆಲ್ಲದರ ನಡುವೆ ನೀರಿನ ಕೊರತೆ. ಒಂದು 14 ಜಲಾಶಯಗಳಲ್ಲಿ ಕೇವಲ 684 TMC ನೀರು ಮಾತ್ರ ಇದೆ ಅಂತ. ಕಳೆದ ವರ್ಷ ಇದೇ ಸಮಯಕ್ಕೆ 815 TMC ಇತ್ತು. ಈ ಬಾರಿ 77ರಷ್ಟು ಮಾತ್ರ ಭರ್ತಿಯಾಗಿದೆ. ಆಲ್ಮಟ್ಟಿ, ನಾರಾಯಣಪುರ ಜಲಾಶಯಗಳು 100ರಷ್ಟು ಭರ್ತಿಯಾಗಿದೆ. ಲಿಂಗನಮಕ್ಕೆ 59%, ವಾರಾಹಿ 59%. ಈ ಜಲಾಶಯಗಳ ನೀರಿನ ಮಟ್ಟ ಆತಂಕಕಾರಿಯಾಗಿ ಇಳಿದಿದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಇವೆಲ್ಲದರ ನಡುವೆ 131 ತಾಲೂಕುಗಳಲ್ಲಿ ಅಂತರ್ಜಲ ಮಟ್ಟ ಕುಸಿತ ಆಗಿದೆ. ಕುಡಿಯುವ ನೀರಿಗಾಗಿ 758 ಹಳ್ಳಿಗಳು ಇವತ್ತು ಟ್ಯಾಂಕರ್ ಮುಖಾಂತರ ಆಸರೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಅಂದರೆ ನೀರಿನ ಭೀಕರತೆ ಕರ್ನಾಟಕದಲ್ಲಿ ಹೆಂಗೆ ಕಾಡ್ತಾ ಇದೆ ಅನ್ನೋ ನೋಡ್ತಾ ಇದ್ದೀವಿ. ಇವೆಲ್ಲ ನಡುವೆ ಬರಗಾಲದ ಪರಿಣಾಮವಾಗಿ ಜನರ ವಲಸೆ ಆಗ್ತಾ ಇದೆ. ಮೇವಿನ ಕೊರತೆ ಉಂಟಾಗಿರೋದು. ನಿಮಗೆ ಕೃಷಿ ಚಟುವಟಿಕೆಗಳಿದ್ದರೆ ಹೊಲದಲ್ಲಿ ಕೆಲಸ ಮಾಡೋದಕ್ಕೆ ಕೆಲಸಗಳೆಲ್ಲ ಸಿಗುತ್ತೆ. ಕೆಲಸವೇ ಸಿಗದೇ ಇದ್ದಾಗ ಅಂತಿಮವಾಗಿ ಏನು ಮಾಡ್ತಾರೆ, ಕೆಲಸವನ್ನು ಅರಸಿಕೊಂಡು ಬೇರೆ ಬೇರೆ ರಾಜ್ಯಗಳಿಗೆ, ಕಲ್ಯಾಣ ಕರ್ನಾಟಕದಲ್ಲಿ ಮಹಾರಾಷ್ಟ್ರಕ್ಕೆ ಹೋಗ್ತಾರೆ, ಉತ್ತರ ಕರ್ನಾಟಕದಲ್ಲಿ ಗೋವಾಗೆ ದುಡಿಯೋಕ್ಕೆ ಹೋಗ್ತಾರೆ, ಅನೇಕ ಜನ ಬೆಂಗಳೂರಿಗೆ ಕೆಲಸವನ್ನು ಅರಸ್ಕೊಂಡು ಬರ್ತಾರೆ. ಎಲ್ಲವೂ ಕೂಡ ಆಗ್ತಾ ಇದೆ. ಉದ್ಯೋಗ ಅರಸಿ ನಗರಗಳತ್ತ ಗ್ರಾಮೀಣ ಭಾಗದ ಜನ ಹೋಗ್ತಿದ್ದಾರೆ. ವಲಸೆಯನ್ನು ತಡೆಯೋದಕ್ಕೆ ನರೇಗಾ ಯೋಜನೆಯನ್ನು ಹೆಚ್ಚಳ ಮಾಡಬೇಕು, ಕೆಲಸವನ್ನು ಒದಗಿಸಬೇಕು ಅಂತ. ಅಂದರೆ ಇತ್ತೀಚೆಗೆ ವಿಬಿಜಿ ರಾಮ್ಜಿ ಅಂತ ಏನು ಬದಲಾವಣೆ ಆಗಿ ಬಂದಿದೆ. ಅದರ ಮುಖಾಂತರ ಅವರಿಗೆ ಕೆಲಸವನ್ನು ಕೊಡಬೇಕು, ಒಂದು 125 ದಿನಗಳ ಕಾಲ ಕೆಲಸವನ್ನು ಕೊಡಬೇಕು ಅನ್ನೋದಿದೆ. ಅದರ ಭಾಗವಾಗಿ ಅದನ್ನು ಹೆಚ್ಚಳ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಮನುಷ್ಯರೇನೋ ಅಡ್ಜಸ್ಟ್ ಹಾಕ್ಕೊಂಡು ಎಲ್ಲೋ ಆಹಾರವನ್ನು ಹುಡುಕೊಳ್ಬೋದು. ಜಾನುವಾರುಗಳಿಗೆ ಮೇವಿನ ಕೊರತೆ ಕಾಡ್ತಾ ಇದೆ. 49 ತಾಲೂಕುಗಳಲ್ಲಿ ಕೇವಲ 20 ವಾರಗಳಿಗೆ ಮಾತ್ರ ಮೇವು ಲಭ್ಯ ಆಗ್ತಾ ಇದೆ. 49 ಲಕ್ಷ ರೈತರ ಬೆಳೆ ವಿಮೆ ನೋಂದಣಿಯಾಗಿದೆ. ವಿಮಾನ ಕಂಪನಿಗಳಿಗೆಲ್ಲ ಎಚ್ಚರಿಕೆಯನ್ನು ಕೊಟ್ಟಿದೆ. 635 ಕೋಟಿ ಅನುದಾನವನ್ನು ಬರ ನಿರ್ವಹಣೆಗೆ ರಾಜ್ಯ ಸರ್ಕಾರ ಇದೀಗ ಬಿಡುಗಡೆ ಮಾಡಿದೆ. ಇದು ಒಂದು. ಇವೆಲ್ಲದ ನಡುವೆ ರಾಜ್ಯದಲ್ಲಿ ಮಳೆ ಸಿಂಚನ ಆಗ್ತಾ ಇದೆ. ಕೊಡಗು, ಶಿವಮೊಗ್ಗದಲ್ಲಿ ಉತ್ತಮವಾದಂಥ ಮಳೆಯಾಗಿದೆ. ಕಳೆದ 24 ಗಂಟೆಗಳಲ್ಲಿ ಮಲೆನಾಡು, ಕರಾವಳಿ ಭಾಗದಲ್ಲೆಲ್ಲ ಮಳೆ ಸುರಿತು. ಕೊಡಗು ಜಿಲ್ಲೆಯ ಮಡಿಕೇರಿ ತಾಲೂಕಿನ ಮದೆಯಲ್ಲಿ 51 ಮಿಲಿಮೀಟರ್ ಎಲ್ಲ ಮಳೆ ದಾಖಲಾಗಿದೆ. ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಲ್ಲಿ ಸಾಧಾರಣವಾಗಿ ಮಳೆ ಆಯಿತು. ಬರಗಾಲದ ನಡುವೆಯೂ ಕೂಡ ಮಲೆನಾಡಿನ ವಿವಿಧ ಭಾಗಗಳಲ್ಲಿ ಸಣ್ಣ ಒಳಹರಿವಾಗ್ತಾ ಇದೆ. ಸೆಪ್ಟೆಂಬರ್ ಆರಂಭದ ವೇಳೆಗೆ ಈ ವರುಣನ ಅಬ್ಬರ ಜೋರಾಗಬಹುದಾ, ಏನಾಗ್ಬೋದು, ಮತ್ತೆ ಕುಸಿತ ಆಗುತ್ತಾ, ಏನು ಎತ್ತ ಅನ್ನೋದು ಸದ್ಯಕ್ಕಿರುವಂಥ ಕುತೂಹಲ. ಇವೆಲ್ಲದ ನಡುವೆ ಸರ್ಕಾರ ಇದೀಗ ಬರಪೀಡಿತ ತಾಲೂಕುಗಳನ್ನು ಘೋಷಣೆ ಮಾಡಿದೆ. ಘೋಷಣೆ ಆದ ನಂತರ ಸರ್ಕಾರದಿಂದ ಏನು ಸಿಗುತ್ತೆ ಅನ್ನೋದು ಸದ್ಯಕ್ಕಿರುವ ಪ್ರಶ್ನೆ. ಇದರ